This video is only for educational purposes. Under no circumstances this video must be considered as any kind of financial advisement. Please watch the video until end. Binance most secured exchange platform ಆದರೂ ಕೂಡ ಇದರಲ್ಲಿ ಸಾಕಷ್ಟು ಜನ ಯೂಸರ್ಸ್ ಈ ರೀತಿನೇ ಇರ್ತಾರೆ. ಅಂದರೆ ಆನ್ ಟೈಮ್ ನಿಮ್ಮ ಹಣವನ್ನು ರಿಲೀಸೇ ಮಾಡೋದಿಲ್ಲ. ಯಾಕಪ್ಪ ಅಂದರೆ ಅದು ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು. ಅವ್ರ ಹತ್ರ ನೀವು ಪೇಮೆಂಟ್ ಮಾಡಿದಾದ್ಮೇಲೆ ಅವ್ರ ಬ್ಯಾಂಕಿಗೆ ಕ್ರೆಡಿಟ್ ಆಗದೇ ಆಗಿರ್ಬೋದು. ಈ ಪ್ರಾಬ್ಲಮಿಂದ ಅವರು ಅಮೌಂಟನ್ನು ರಿಲೀಸ್ ಮಾಡದೇ ಇರ್ಬೋದು. ಹೌದಾ, ಆನ್ ಟೈಮಲ್ಲಿ. ಆದರೆ ನಿಮ್ಮ ಹಣ ಮಾತ್ರ ಎಲ್ಲಿ ಹೋಗಲ್ಲ, ನಿಮ್ಮ ಹಣ ಫುಲ್ ಸೇಫ್ ಆಗೇ ಇರುತ್ತೆ. ಬೈನಾನ್ಸ್ ಅದನ್ನು 100% ತಲುಪಿಸುತ್ತೆ. ವಿತಿನ್ ಲೈಕ್ 1 ವೀಕ್, 10 ಡೇಸ್, 15 ಡೇಸು ಕೂಡ ಟೈಮ್ ಹಿಡಿಬೋದು ಕೆಲವೊಂದು ಟೈಮಲ್ಲಿ. ಹೌದಾ, ಅಲ್ಲಿ ರಿಪೋರ್ಟ್ ಅನ್ನೋಂಥ ಆಪ್ಷನ್ ಇರುತ್ತೆ. ರಿಪೋರ್ಟ್ ಮಾಡಿದಾದ್ಮೇಲೆ ಅವರ ಐ ಡಿ ಇಮಿಡಿಯೇಟಾಗಿ ಫ್ರೀಸ್ ಆಗಿಬಿಡುತ್ತೆ, ಬೈನಾನ್ಸ್ ಐ ಡಿ. ಹಾಗಾಗಿ ನಂತರ ಈ ಥಿಂಗ್ ಆಗಬಾರ್ದಪ್ಪ ಅಂತಂದರೆ ಏನು ಮಾಡಬೇಕಂದ್ರೆ, ಬೈನಾನ್ಸಲ್ಲಿ ವೆರಿಫೈಡ್ ಮರ್ಚೆಂಟ್ ಸೆಲ್ಲರ್ಸು ಕೂಡ ಇರ್ತಾರೆ. ಅವರ ಮೂಲಕ ಹೋಗ್ಬಿಟ್ಟು ಬೈ ಆ್ಯಂಡ್ ಸೆಲ್ ಮಾಡಿದರೆ ಆನ್ ಟೈಮ್ ಕ್ರಿಪ್ಟೋ ಕರೆನ್ಸಿಯನ್ನು ರಿಲೀಸ್ ಮಾಡ್ತಾರೆ. ಹೀಗೆ ಬೈನಾನ್ಸ್ ವೆರಿಫೈಡ್ ಸೆಲ್ಲರ್ಸನ್ನು ಹೇಗೆ ಕಂಡುಹಿಡಿಯೋದಪ್ಪ ಅಂತಂದರೆ, ನೀವು P2P ಟ್ರೇಡ್ಸ್ ಆಪ್ಷನ್ನ ಓಪನ್ ಮಾಡಿದಾದ್ಮೇಲೆ ನಿಮಗೆ ಬೈಯರ್ಸು ಕಾಣ್ತಾರೆ, ಸೆಲ್ಲರ್ಸು ಕಾಣ್ತಾರೆ. ಅದರಲ್ಲಿ ವೆರಿಫೈಡ್ ಸೆಲ್ಲರ್ಸ್, ಮರ್ಚೆಂಟ್ ಸೆಲ್ಲರ್ಸ್ನ ಹೆಸರು, ಯೂಸರ್ ನೇಮ್ ಯೆಲ್ಲೋ ಕಲರ್ ಮಾರ್ಕಿಂದ ಹೈಲೈಟ್ ಆಗಿರುತ್ತೆ. ಮತ್ತು ನಂತರ ಟಿಕ್ ಮಾರ್ಕ್ ಆಗಿರುತ್ತೆ. ಅವರು ವೆರಿಫೈಡ್ ಸೆಲ್ಲರ್ ಆಗಿರ್ತಾರೆ. ವೆರಿಫೈಡ್ ಸೆಲ್ಲರ್ ಆದರೂ ಕೂಡ ನಿಮಗೆ ಇನ್ನೊಂದು ಏನು ಸಜೆಷನ್ ಕೊಡ್ತೇನೆ ಅಂತಂದರೆ, ಅವರ ಟ್ರೇಡ್ ರೇಷಿಯೋವನ್ನು ಚೆಕ್ ಮಾಡಿ ಮತ್ತು ಪರ್ಸೆಂಟೇಜನ್ನು ಚೆಕ್ ಮಾಡಿ. ಮೋರ್ ದೆನ್ 95% ಟ್ರೇಡ್ಸ್ ಇರಬೇಕು ಪರ್ಸೆಂಟೇಜ್. ನಂತರ ಮೋರ್ ದೆನ್ 1000 ಟ್ರೇಡ್ಸ್ ಆಗಿರಬೇಕು ಆಲ್ರೆಡಿ. ಅಂಥ ವ್ಯಕ್ತಿ ಕಡೆ ಬೈ ಮಾಡಿ. ಇಮಿಡಿಯೇಟಾಗಿ ವಿತಿನ್ 15 ಮಿನಿಟ್ಸಲ್ಲಿ ನಿಮ್ಮ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ವಿಡಿಯೋ, P2P ಟ್ರೇಡ್ ಮೂಲಕ ಯಾವ ರೀತಿ ನೇರವಾಗಿ ಬ್ಯಾಂಕಿಗೆ ಹಣವನ್ನು ವಿಡ್ರಾ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಹಾಗಿದ್ರೆ ಬೈನಾನ್ಸನ್ನು ಓಪನ್ ಮಾಡ್ಕೊಳ್ಳಿ. P2P ಟ್ರೇಡ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪೇಮೆಂಟ್ಸ್ ಮೆಥಡಲ್ಲಿ ಹೋಗ್ಬಿಟ್ಟು ಬ್ಯಾಂಕಿಂಗ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಯಾವ ಬ್ಯಾಂಕಿಗೆ ವಿಡ್ರಾ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಈಗ ಮೇಲೆ ಲೆಫ್ಟ್ ಸೈಡ್ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಮೆಥಡ್ಸ್ ಅಂತ ಆಪ್ಷನ್ ಕಾಣ್ತಿದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ P2P ಪೇಮೆಂಟ್ ಮೆಥಡ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಕೆಳಗಡೆ ಆಪ್ಷನ್ ಕಾಣ್ತಿರ್ಬೋದು ಎಲ್ಲೋ ಮಾರ್ಕಲ್ಲಿ. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನಿಮ್ಮದು ಕೂಡ IMPS, ಬ್ಯಾಂಕ್ ಟ್ರಾನ್ಸ್ಫರ್, UPI ಯಾವುದಕ್ಕೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಬೈನಾನ್ಸ್ ಲೈಟನ್ನು ಪ್ರೋಗೆ ಸ್ವಿಚ್ ಮಾಡಿ, ಆಫ್ ಮಾಡಿ. ನೆಕ್ಸ್ಟ್ ಕೆಳಗಡೆ 5 ಆಪ್ಷನ್ಸ್ ಕಾಣಿಸ್ತಿದೆ. ಹೋಮ್, ಮಾರ್ಕೆಟ್, ಟ್ರೇಡ್ಸ್ ಅನ್ನೋಂಥ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಕೂಡ 5 ಆಪ್ಷನ್ ಬಂತು. ಇವಾಗ ಅದರಲ್ಲಿ ಲಾಸ್ಟ್ P2P ಟ್ರೇಡಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. P2P ಮೇಲ್ಗಡೆ ಕ್ಲಿಕ್ ಮಾಡಿ. ಇವಾಗ P2P ಟ್ರೇಡಿಂಗ್ ಇಂಟರ್ಫೇಸಲ್ಲಿ ಬೈ ಆ್ಯಂಡ್ ಸೆಲ್ ಅಂತ ಆಪ್ಷನ್ ಇದೆ. ನಾನು ಸೆಲ್ ಮಾಡೋದಕ್ಕೋಸ್ಕರ ಸೆಲ್ಲನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಅದ್ರ ಕೆಳಗಡೆ USDT ಅಂತ ಇದೆ, ಅದ್ರ ಕೆಳಗಡೆ ಅಮೌಂಟ್ ಅಂತ ಬರ್ತಿದೆ. ಇದು ಫಿಲ್ಟರ್ ಆ್ಯಡ್ ಮಾಡೋದು. ಇವಾಗ ಫಿಲ್ಟರಲ್ಲಿ ನಿಮ್ಮ ಹತ್ರ ಎಷ್ಟಿದೆ ಅಪ್ರಾಕ್ಸಿಮೇಟ್ಲಿ ಅದನ್ನು ಎಂಟರ್ ಮಾಡಿ. ನನ್ನ ಹತ್ರ ಇವಾಗ ಅಟ್ ಪ್ರೆಸೆಂಟ್ ಅರೌಂಡ್ 25,000 ಇದೆ. ಹಾಗಾಗಿ 25,000 ಫಿಲ್ಟರ್ ಆ್ಯಡ್ ಮಾಡ್ತಿದ್ದೀನಿ. ಕನ್ಫರ್ಮ್ ಕೊಟ್ಟೆ. ನಂತರ ಇವಾಗ ಇಲ್ಲಿ ಯೂಸರ್ಸ್ ಕಾಣ್ತಿದ್ದಾರೆ. ಇಲ್ಲಿ ರಿಫ್ರೆಶ್ ಆಗಿ ಬಂತು. ಇವಾಗ ಅಲ್ ಹಲಾಲ್, ಋಷಿ 25 ಇವರೆಲ್ಲ ಯೆಲ್ಲೋ ಕಲರ್ ಮಾರ್ಕಿಂದ ಹೈಲೈಟ್ ಆಗಿದ್ದಾರೆ. ಅಂದರೆ ಅಫಿಷಿಯಲ್ ಮರ್ಚೆಂಟ್ ಸೆಲ್ಲರ್ಸ್. ಬೈ ಕ್ರಿಪ್ಟೋ ಆ್ಯಂಡ್ ಆಲ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. $306 ಇದೆ. ನಂತರ ಕೆಳಗಡೆ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಇದೆ. ಇದರಲ್ಲಿ ನಾನು ಹೆಚ್ಚಾಗಿ ಯೂಸ್ ಮಾಡೋದು Paytm UPIನ, ಹಾಗಾಗಿ Paytmನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸೆಲ್ ವಿತ್ 0 ಫೀ ಅಂತ ಕಾಣ್ತಿದೆ, ಅದ್ರ ಮೇಲೆ ಈ ಕಡೆ ಕ್ಲಿಕ್ ಮಾಡಿದ್ರೆ P2P ಟ್ರೇಡಿಂಗ್ ಇಂಟರ್ಫೇಸ್ ಇವಾಗ ಓಪನ್ ಆಯಿತು. ಇಲ್ಲಿ ಯೂಸರ್ ನೇರವಾಗಿ ನಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಾವು USDTನ ರಿಲೀಸ್ ಮಾಡಿದರೆ ಇಲ್ಲಿ ಚಾರ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅವರಿಗೆ ಏನಾದರೂ ಒಂದು ಇನ್ಸ್ಟ್ರಕ್ಷನಲ್ ಮೆಸೇಜನ್ನು ಕೊಡಿ, ಲೈಕ್ ಮೇ ಪೇಮೆಂಟ್, ಐ ಆಮ್ ಆನ್ಲೈನ್. ನೆಕ್ಸ್ಟ್ ಅವರಿಂದ ಏನಾದರೂ ರೆಸ್ಪಾನ್ಸ್ ಬರುತ್ತಾ, ವೇಟ್ ಮಾಡಿ. ನೆಕ್ಸ್ಟ್ ಈ P2P ಟ್ರೇಡಿಂಗ್ ಇಂಟರ್ಫೇಸಲ್ಲಿ, ಅಂದರೆ ಬೈನಾನ್ಸ್ P2P ಟ್ರೇಡಿಂಗ್ ಇಂಟರ್ಫೇಸಲ್ಲಿ ನಿಮ್ಗೆ ಏನೇನೆಲ್ಲ ನೋಡಲಿಕ್ಕೆ ಅವಕಾಶ ಇದೆ ಅಂತಂದರೆ, ಲೈಕ್ ಇಲ್ಲಿ ಅವರ ಯೂಸರ್ ನೇಮ್ ಮತ್ತು ಬೈನಾನ್ಸ್ 7x24 ಕಸ್ಟಮರ್ ಸಪೋರ್ಟ್. ನೀವು ನೇರವಾಗಿ ಒಬ್ಬ ಕಸ್ಟಮರ್ ಎಕ್ಸಿಕ್ಯೂಟಿವ್ನ ಬುಕ್ ಮಾಡ್ಬೋದು. ನಂತರ ಹೆಲ್ಪ್ ಅನ್ನೋಂಥ ಆಪ್ಷನ್ ಕೆಳಗಡೆ ಕಾಣಿಸ್ತಿದೆ, ಅಲ್ಲಿಂದನೂ ಕೂಡ ನೀವು ಕಸ್ಟಮರ್ ಸರ್ವಿಸ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆಮೇಲೆ ಈ ಒಂದು ಟ್ರೇಡ್ ಎಸ್ಟಿಮೇಟೆಡ್ ಎಕ್ಸ್ಪೆಕ್ಟ್ ಟೈಮ್ ಟು ರಿಸೀವ್ ಪೇಮೆಂಟ್ ಈಸ್ 60 ಮಿನಿಟ್ ಡ್ಯೂರೇಷನ್ನ ಟ್ರೇಡ್ ಇದೆ. ಅಲ್ ಹಲಾಲ್ ಇವ್ರದ್ದು ಯೆಲ್ಲೋ ಕಲರಿಂದ ಹೈಲೈಟ್ ಆಗಿದೆ, ಯೆಲ್ಲೋ ಕಲರ್ ಟಿಕ್ ಮಾರ್ಕು ಕೂಡ ಆಗಿದೆ. ಅಂದರೆ ಇವರೊಬ್ಬರು ವೆರಿಫೈಡ್ ಮರ್ಚೆಂಟ್ ಸೆಲ್ಲರ್. ನಾ ಇವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಇವ್ರದ್ದು ಟ್ರೇಡಿಂಗ್ ರೇಷಿಯೋ ಮೋರ್ ದೆನ್ 95% ಸಕ್ಸಸ್ ರೇಷಿಯೋ ಇತ್ತು. ನಂತರ 1000ಕ್ಕಿಂತ ಅಧಿಕ ಟ್ರೇಡ್ಸ್ ಆಲ್ರೆಡಿ ಆಗಿದ್ವು.
ಹಾಗಾಗಿ ನಾ ಈ ಪರ್ಸನ್ನ ಚೂಸ್ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ನಮ್ಮ ಪೇಮೆಂಟ್ ಆಪ್ಷನ್ಸು ಕೂಡ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಅವ್ರಿಗೆ ನೇರವಾಗಿ ಅಂದರೆ P2P ಟ್ರೇಡಿಂಗ್ ಅಂತಂದರೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಪರ್ಸನ್ ಅವನ ಹತ್ರ 10,000 ಅವನ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ. ಇನ್ನೊಬ್ಬ ಪರ್ಸನ್ ಹತ್ರ 10,000 ವರ್ತ್ ಆಫ್ USDT ಅವನ ಕ್ರಿಪ್ಟೋ ವ್ಯಾಲೆಟ್ ಅಥವಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮಲ್ಲಿ ಇದೆ. ಇವಾಗ ಈ 10,000 ರುಪೀಸ್ ಇರ್ತಕ್ಕಂಥ ವ್ಯಕ್ತಿಗೆ USDT ಬೇಕಾಗಿದೆ, ಡಾಲರ್ಸ್. ಹಾಗಾಗಿ ಆ ವ್ಯಕ್ತಿ ಏನು ಮಾಡ್ತಾನೆ, ಡಾಲರ್ನ ಅವನಿಂದ ಪಡ್ಕೊಳಕ್ಕೋಸ್ಕರ ಅಂದರೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೋಸ್ಕರ ಇವರಿಗೆ ಆರ್ನ ಅಗತ್ಯತೆ ಇರುತ್ತೆ. ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೋಸ್ಕರ ಒಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ. ಅದೇ ಕ್ರಿಪ್ಟೋ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್. ಅದರಲ್ಲಿ ಜಗತ್ತಿನ ಟಾಪ್ 1 ಕ್ರಿಪ್ಟೋ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ಬೈನಾನ್ಸ್. ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್ ಮೈ ಯೂಟ್ಯೂಬ್ ಚಾನಲ್ ಟೆಕ್ನೋ ರಶೀದ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಇಟ್ ಅಂತ ಕೇಳಿದ್ದೀನಿ. ನೋಡೋಣ ಯೂಸರಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ. ಸೆಲ್ USDT ಇವಾಗ ನಾನು ಮಾಡ್ತಿರೋದು ನನ್ನ ಹತ್ರ ಇರ್ತಕ್ಕಂಥ 306 USDTನ ಸೆಲ್ ಮಾಡ್ತಿದ್ದೀನಿ. ನನ್ನ ಪೇಮೆಂಟ್ ರಿಸೀವಿಂಗ್ ಡೀಟೇಲ್ಸ್ ಎಲ್ಲ ನಾನು ಪೇಮೆಂಟ್ ಆಪ್ಷನ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಅಲ್ಲಿ QR ಕೋಡನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ QR ಕೋಡು ಕೂಡ ತೋರಿಸ್ತಿದೆ. ಯೂಸರ್ ನನಗೆ QR ಕೋಡ್ ಯೂಸ್ ಮಾಡ್ಕೊಂಡು ಕೂಡ ಪೇ ಮಾಡ್ಬೋದು. ಅಂದರೆ ಇದೊಂದು P2P ಟ್ರೇಡಿಂಗ್ ಏನಿದೆಯಲ್ಲ, ಮಧ್ಯವರ್ತಿ ಯಾರೂ ಇರಲ್ಲ. ನಿಮಗೆ ನೇರವಾಗಿ ಆ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಿಮಗೆ ಈ ವ್ಯಕ್ತಿ ಹತ್ರ USDT ಇದೆ, ನಿಮ್ಮ ಹತ್ರ ದುಡ್ಡಿದೆ, ನೀವು ಏನೋ ಬೈ ಮಾಡ್ತಿದ್ದೀರಾ ಅಂತಂದರೆ ನೀವು ನೇರವಾಗಿ ಆ ವ್ಯಕ್ತಿಗೇ ಪೇಮೆಂಟ್ ಮಾಡ್ತೀರಾ, ಅವರು ನಿಮಗೆ USDTನ ರಿಲೀಸ್ ಮಾಡ್ತಾರೆ. ಮಧ್ಯವರ್ತಿ ಯಾರೂ ಇರಲ್ಲ ನಿಮಗೆ ಚಾರ್ಜಸನ್ನು ತೊಗೊಳ್ಲಿಕ್ಕೆ. USDTಯ ಬೆಲೆ ಎಷ್ಟಿರುತ್ತೆ ಅಷ್ಟೇ ಫಿಕ್ಸ್ ಆಗಿ ಅಷ್ಟೇ ಅಮೌಂಟ್ ಅವ್ರ ಬ್ಯಾಂಕಿಗೆ ತಲುಪುತ್ತೆ. ನಿಮ್ಮ ಹತ್ರ ಅಷ್ಟು ಅಮೌಂಟ್ USDT ಬಂದು ರಿಲೀಸ್ ಆಗುತ್ತೆ. ಆಮೇಲೆ ತುಂಬ ಸೇಫೆಸ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಹಣ ಲಾಸಸ್ ಏನಾಗಲ್ಲ. ಪುರಾವೆಗೋಸ್ಕರ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಬಳಸಿದ್ರೆ ತುಂಬಾ ಒಳ್ಳೆಯದು. ಸ್ಕ್ರೀನ್ ರೆಕಾರ್ಡ್ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಅವರ ಸ್ಕ್ರೀನ್ಶಾಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಅವ್ರ ನೇಮ್, ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಕಾಣ್ತಿರೋ ಹಾಗೆ ಸ್ಕ್ರೀನ್ಶಾಟ್ಸನ್ನು ಯೂಸ್ ಮಾಡಿಕೊಂಡ್ರೆ ಬೈನಾನ್ಸ್ ಹೆಲ್ಪ್ ಸಪೋರ್ಟಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಮಿಡಿಯೇಟಾಗಿ ಇದು ಸಿಗುತ್ತೆ. ಅವ್ರು ಪ್ರೂಫ್ ಕೇಳಿದಾಗ ನೀವೇನಾದರೂ ಒಂದು ಸಬ್ಮಿಟ್ ಮಾಡಿದ್ರೆ, ಎಸ್ ಬ್ರೋಸೂರ್ ಐ ಆಮ್ ಸಬ್ಸ್ಕ್ರೈಬಿಂಗ್ ಯುವರ್ ಚಾನಲ್. ನೋಡಿ, ಯೂಸರ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅಂದರೆ ನೀವೇನು ವೇಟ್ ಮಾಡ್ತಿದ್ದೀರಾ? ನೀವು ಕೂಡ ಇದುವರೆಗೂ ಟೆಕ್ನೋ ರಶೀದ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ನಮಗೆ ಒಂದು ಸಪೋರ್ಟನ್ನು ನೀಡ್ತೀರಾ, ರೆಸ್ಪಾನ್ಸನ್ನು ನೀಡ್ತೀರಾ, ಅದೇ ನಮಗೆ ಎನ್ಕರೇಜ್ ಮಾಡುತ್ತೆ ಯೂಟ್ಯೂಬ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಲಿಕ್ಕೆ, ಕಂಟೆಂಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊವೈಡ್ ಮಾಡಲಿಕ್ಕೆ. ನಂತರ ಪೇಮೆಂಟ್ ಕಂಪ್ಲೀಟೆಡ್ ಬ್ರದರ್, ಅವ್ರ ಕಡೆಯಿಂದ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಅವ್ರ ಹತ್ರ ಒಂದು ಆಪ್ಷನ್ಸ್ ತೋರಿಸುತ್ತೆ, ಪೇಮೆಂಟ್ ಡನ್ ಲೈಕ್ ಟ್ರಾನ್ಸ್ಫರ್ಡ್ ನೋಟಿಫೈ ಸೆಲ್ಲರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತಾರೆ ಪೇಮೆಂಟ್ ಆದಮೇಲೆ. ಇವಾಗ ಬನ್ನಿ ಹಾಗಿದ್ರೆ ನನಗೆ ಪೇಮೆಂಟ್ ರಿಸೀವ್ ಆಗಿದೆಯೋ ಅಲ್ವ ಅಂತ ನೋಡೋಣ. ನೋಟಿಫಿಕೇಷನ್ ಅಲ್ಲಂತೂ ತೋರಿಸ್ತಿದೆ. ಹಾಗಿದ್ರೆ ಪೇಟಿಎಮ್ಮಿಂದ ಚೆಕ್ ಮಾಡೋಣ ಇರಿ. ನಾನು ಪೇಟಿಎಮ್ UPI ID ಹಾಕಿದ್ದೆ. ಓಕೆ, ಹಾಗಿದ್ರೆ 24,770 ರೂಪೀಸ್ ನನ್ನ ಹತ್ರ ಕ್ರೆಡಿಟ್ ಆಗಿದೆ. ಅಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸಕ್ಸಸ್ಫುಲಿ, ನನಗೆ ಹಣ ಬಂದು ರೀಚ್ ಆಗಿದೆ. ಇದೇ ರೀತಿ ನೀವು ಕೂಡ ನಿಮಗೆ ಹಣ ಬಂದು ಸರಿಯಾಗಿ ತಲುಪಿದೆಯೋ ಇಲ್ವೋ ಅನ್ನೋದನ್ನು ವೆರಿಫೈ ಮಾಡಿದಾದ್ಮೇಲೆ USDTಯನ್ನು ರಿಲೀಸ್ ಮಾಡಬೇಕು. ಇವಾಗ ನನಗೆ ಸಂಪೂರ್ಣವಾಗಿ ಪೇಮೆಂಟ್ ಅಂತೂ ಬಂದು ರಿಲೀಸ್ ಆಗಿದೆ, ವೆರಿಫೈನೂ ಕೂಡ ಮಾಡಿದೆ. ಓಕೆ, ಡನ್. ಇವಾಗ ಪೇಮೆಂಟ್ ರಿಸೀವ್ಡ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ಹ್ಯಾವ್ ರಿಸೀವ್ಡ್ ದ ಕರೆಕ್ಟ್ ಅಮೌಂಟ್. ಇದನ್ನು ಕೇರ್ಫುಲ್ಲಾಗಿ ಓದಿ, ಒಂದು ಸಾರಿ ಓದ್ಬಿಟ್ಟು ಕರೆಕ್ಟ್ ಆಪ್ಷನ್ನ ಟಿಕ್ ಮಾಡಿ ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟ್ ಟಿಪ್ಸ್, ಡೋಂಟ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ಇರ್ತವೆ, ಅದನ್ನೆಲ್ಲ ಓದಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕೂಡ ಓದಿ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಸೆಂಡ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಬರುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ OTPಯನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಎಸ್, ದ P2P ಟ್ರೇಡ್ ಈಸ್ ಸಕ್ಸಸ್ಫುಲ್. 24,769 ರೂಪಾಯಿ, ಅಂದರೆ 24,770 ರೂಪಾಯಿ ಹಾಕಿದ್ದಾರೆ ಕರೆಕ್ಟಾಗಿ. ನನ್ನ ಹತ್ರ ಅಮೌಂಟ್ ಬಂತು. P2P ಟ್ರೇಡ್ ಕೂಡ ಕಂಪ್ಲೀಟ್ ಆಯಿತು. ನೇರವಾಗಿ ನನ್ನ ಖಾತೆಗೆ ಹಣ ಬಂತು ಅವ್ರಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಕಂಟೆಂಟ್ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತು ನೋಡ್ಲಿಕ್ಕೆ ಸಿಕ್ತು.
ಏನೇನಪ್ಪ ಅಂತಂದರೆ ಯಾವ ರೀತಿ ಒಂದು ಕಾಯಿನನ್ನು ಒಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮಲ್ಲಿ ಸೆಲ್ ಮಾಡೋದು ಹೇಗೆ ಅಂತ, ಬೈ ಮಾಡೋದು ಕೂಡ ನೀವೇ ಮಾಡ್ತೀರಂತ ಭಾವಿಸ್ತೀನಿ. ನೆಕ್ಸ್ಟ್ ಅದನ್ನು ಯಾವ ರೀತಿ ಇನ್ನೊಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ತುಂಬ ಕಡಿಮೆ ಚಾರ್ಜಸ್ಸಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟೆ. ನಂತರ ಸೇಫೆಸ್ಟ್ ವೇ ಒಳಗಡೆ ಟ್ರೇಡಿಂಗ್ ಮಾಡಬೇಕಂದ್ರೆ ಮರ್ಚೆಂಟ್ ಸೆಲ್ಲರನ್ನು ಹೇಗೆ ಐಡೆಂಟಿಫೈ ಮಾಡಿ ಅವರಿಗೆ ಸೆಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟೆ. ನಾನು ಕೂಡ ಸೆಲ್ ಮಾಡಿದೆ, ನೇರವಾಗಿ ಅಮೌಂಟು ಕೂಡ ನನ್ನ ಖಾತೆಗೇನೆ ಬಿತ್ತು. ಅದಾದಮೇಲೆ ಕ್ರಿಪ್ಟೋ ಕರೆನ್ಸಿಯನ್ನು ರಿಲೀಸ್ ಮಾಡಿದೆ ನಾನು ಕೂಡ. ನೆಕ್ಸ್ಟ್ ಸಂಪೂರ್ಣವಾಗಿ P2P ಟ್ರೇಡು ಕೂಡ ಕಂಪ್ಲೀಟ್ ಆಯಿತು. ಅಂದರೆ ಇಷ್ಟೆಲ್ಲ ಕಂಟೆಂಟ್ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಮಾಡಿಗೋಸ್ಕರ ತುಂಬ ಟೈಮನ್ನು ಕೂಡ ತೊಗೊಂಡ್ಬಿಟ್ಟಿದ್ದೀನಿ, ಕ್ಷಮಿಸಿ. ಇನ್ಮೇಲೆ ಆದಷ್ಟು 2 ವೀಕ್ಸ್ 1 ವಿಡಿಯೋ ಆದರೂ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಳೆದ 2 ವೀಡಿಯೋಸ್ಗೂ ಕೂಡ ತುಂಬ ಒಳ್ಳೆ ರಿವ್ಯೂ ಸಿಕ್ಕಿದೆ ನಿಮ್ಮಿಂದ, ಅದಕ್ಕೆ ತುಂಬಾ ಖುಷಿಯಾಗಿದೆ. ನೀವು ಇದುವರೆಗೂ ಟೆಕ್ನೋ ರಶೀದ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕನ್ನನ್ನು ಕೂಡ ಹಿಟ್ ಮಾಡಿ, ಅಂದರೆ ಮೊಟ್ಟ ಮೊದಲ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗದೆ ಇದ್ದರೆ ಮುಲ್ಲಾಜಿಲ್ಲಾರ್ದೇ ಡಿಸ್ಲೈಕ್ ಮಾಡಿ. ಇದೇ ರೀತಿ ಕ್ರಿಪ್ಟೋ ಕರೆನ್ಸೀಸ್ ಆ್ಯಂಡ್ ಬ್ಲಾಕ್ ಚೈನ್ ರಿಲೇಟೆಡ್ ವಿಡಿಯೋಸನ್ನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಟೇಕ್ ಕೇರ್, ಬೈ ಬೈ, ಸಿ ಯು.